ಗುಡ್ಡು ಆಚಿನಿ ಏನಿವತ್ತು ವಿಶೇಷ? ಇವತ್ತು ಮುದ್ದೆ ಮಾಡ್ತಾ ಇದ್ದೀನಿ. ಮುದ್ದೆ ಯಾವ ಥರ ಮಾಡಕ್ಕೆ ಮಾಡ್ತಾರೆ? ನಾನು ಎಷ್ಟೋ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ತುಂಬಾ ಜನನ್ನ ಕೇಳ್ತೀನಿ, ಅಯ್ಯೋ ಮುದ್ದೆ ಮಾಡೋದಕ್ಕೆ ಇಷ್ಟ ಬಟ್ ಕೈ ಸುಡುತ್ತೆ ಅಂತ. ಸೊ ಇವತ್ತು ನಾನೊಂದು ಸ್ಮಾಲ್ ಟಿಪ್ ತೋರಿಸ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ದೇ ಕ್ಯಾನ್ ಗೋ ಫಾರ್ ಇಟ್. ಮುದ್ದೆ ಮಾಮೂಲಿ ನಾವೀಗ ಮಾಡ್ಕೊತೀವಲ್ಲ, ಈ ಥರ ಒಂದು ಸಿಲಿಕಾ ಮ್ಯಾಟ್ ಸಿಗುತ್ತೆ. ಓಕೆ, ಯು ಗೆಟ್ ಇಟ್ ಅನ್ ಅಮೆಝಾನ್, ಮೀಶೋ ಎಲ್ಲದರಲ್ಲೂ ಸಿಗುತ್ತೆ. ಅವಾಗ ಏನು ಮಾಡಬೇಕಂದ್ರೆ, ಇದು ಮುದ್ದೆ ನಾವು ಮಾಡ್ಕೊಂಡಿರ್ತೀವಲ್ಲ, ಫಸ್ಟು ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಬೇಕು. ಅಂದರೆ ಈ ಥರ ಈ ಲಮ್ಸ್ ಇಲ್ದಂಗೆ ಮುದ್ದೆ ಕಟ್ಕೊಬೇಕು. ಕೈನಲ್ಲಿ ಕಟ್ಟಿದ್ರೆ ಇವಾಗ ನನಗೂ ಇನಿಷಿಯಲಿ ತುಂಬಾ ಇನಿಷಿಯಲಿ ನನಗೂ ಕೈ ಸುಡ್ತಾ ಇತ್ತು, ಒಂದೊಂದ್ಸತಿ ಬ್ಲಿಸ್ಟರ್ಸ್ ಬರ್ತಾ ಇತ್ತು, ತುಂಬಾ ಹಿಂಸೆ ಆಗ್ತಾ ಇತ್ತು ಮುದ್ದೆ ಮಾಡಬೇಕಾದ್ರೆ. ಇದು ಒಂದು ಸಿಂಪಲ್ ಟಿಪ್ ಅಷ್ಟೇನೆ. ಇಫ್ ಎನಿಬಡಿ ಈಸ್ ಇಂಟ್ರೆಸ್ಟೆಡ್ ದೇ ಕ್ಯಾನ್ ಗೋ ಫಾರ್ ದಿಸ್. ಬಟ್ ತುಂಬ ಸಾಫ್ಟಾಗೆ ತುಂಬ ಚೆನ್ನಾಗೆ ಮುದ್ದೆ ಕಟ್ಬೋದು. ಫುಲ್ ರೌಂಡ್ ಶೇಪಲ್ಲಿ ರೌಂಡಾಗಿ ಕಟ್ಬೋದು. ಬಟ್ ಏನಂದರೆ ಚೆನ್ನಾಗಿ ಅದನ್ನು ಮುದ್ದೆನ ನಾವು ಹೆಂಗೆ ಇದು ಮಾಡ್ಕೊತೀವೋ ಅದ್ರ ಮೇಲೆ ತುಪ್ಪ ಸ್ವಲ್ಪ ಗ್ರೀಸ್ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ, ಫಸ್ಟ್ ಹಿಂಗೆ ಮಾಡ್ಕೊಂಡ್ಬಿಡೋದು. ಆಮೇಲೆ ಇದರಲ್ಲೇ ಹಿಂಗೆ ರೋಲ್ ಮಾಡ್ಕೊಂಡ್ಬಿಡ್ಬೋದು. ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಈಸಿಯಾಗಿ ನೋಡಿ. ಕೈ ಗ್ರೀಸು ಇಲ್ಲ, ಬಿಸಿನೂ ಇಲ್ಲ. ನೀರು ತಗೊಂಡು ಬಿಸಿ ಬಿಸಿ ಮುದ್ದೆ ಯಾವ ಗ್ರೀಸಿನೆಸ್ ಇಲ್ಲ, ಕೈ ಬಿಸಿ ಆಗುತ್ತೆ ಅನ್ನೋದಿರೋದಿಲ್ಲ. ಮುದ್ದೆಗೆ ಏನು ಸಾರು ಮಾಡಿದ್ಯಾ? ಮುದ್ದೆಗೆ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಗೌಡ್ರ ಸ್ಟೈಲ್ ಇನ್ನೇನು ದಂಟಿನ ಸೊಪ್ಪಿನ ಪಲ್ಯ, ಬಸ್ಸಾರು, ಬಿಸಿ ಬಿಸಿ ಅನ್ನ, ಮುದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ಮುದ್ದೆ. ಏನು ಗ್ರೀಸಿ ಇಲ್ಲ, ಲಮ್ಸ್ ಇಲ್ಲ, ಏನೂ ಇಲ್ಲ, ಎಷ್ಟು ಚೆನ್ನಾಗಿ ಬಂತು. ಸಾಂಬಾರು ಏನು ಗೊತ್ತಾ? ಬಸ್ಸಾರು. ದಂಟಿನ ಸೊಪ್ಪು ನೆನೆ ತಂದಿದ್ರಲ್ಲ ಫ್ರೆಶ್ ಆಗಿ, ಅದು ಬಸ್ಸಾರು. ಘಮ ಅಂತ ಇದೆಯಾ? ಮಳೆಗೂ ಚಳಿಗೂ ನೀವು ಹೆಂಗಿದ್ರು ಥ್ರೋಟ್ ಪೇನ್ ಅಂತಿದ್ರಲ್ಲ, ಅದಕ್ಕೆ. ಅದ್ರ ಜೊತೆಗೆ ಸೊಪ್ಪಿನ ಪಲ್ಯ. ತಗೊಳ್ಳಿ, ಮುದ್ದೆ, ದಂಟಿನ ಸೊಪ್ಪಿನ ಪಲ್ಯ, ಬಸ್ಸಾರು.